ಜಿ ಅಂದರೆ ಮನರೇಗಾದಲ್ಲಿ ತಂದಿರುವಂಥ ಬದಲಾವಣೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಸ್ಪೆಷಲ್ ಅಧಿವೇಶನವನ್ನು ಕರೆದಿದ್ದೀವಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮೇಲೆ ಮಾಡ್ತಾ ಇರುವಂತಹ ಮತ್ತು ಹಾಕ್ತಾ ಇರುವಂತಹ ಬರೆಯನ್ನು ವಿರೋಧಿಸ್ತೀವಿ. ಈ ಜಿ ವಿರುದ್ಧ ಖಂಡನಾ ನಿರ್ಣಯವನ್ನು ನಾವು ಪಾಸ್ ಮಾಡ್ತೀವಿ ಮತ್ತು ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅಧಿವೇಶನ ಕರೆದಾಗಿಂದ ಒಬ್ಬರ ಮೇಲೆ ಒಬ್ಬರು ಬೈಕೊಳ್ಳೋದು, ನೀನು ದೇಶದ್ರೋಹಿ, ನೀನು ಪಾಕಿಸ್ತಾನ ಅನ್ನೋದು ಬಿಟ್ಟರೆ, ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಅದರಲ್ಲೂ ಕೂಡ ಜಿ ವಿಚಾರ ಚರ್ಚೆನೇ ಆಗಲಿಲ್ಲ. ಅದಕ್ಕೆ ಪ್ರತಿಪಕ್ಷಗಳಾಗಲಿ ಅಥವಾ ಆಡಳಿತ ಪಕ್ಷಗಳಾಗಲಿ ಅಷ್ಟು ಇಂಟ್ರೆಸ್ಟ್ ತೋರಿಸ್ದಂಗೆ ಕಾಣಲ್ಲ. ಅದರಲ್ಲೂ ನಮ್ಮ ಪ್ರತಿಪಕ್ಷ BJP ಹೇಗಾದರೂ ಮಾಡಿ ಈ ಜಿ ಬಗ್ಗೆ ಚರ್ಚೆ ನಡೀಬಾರ್ದು ಅಂತ ರಾತ್ರಿ ದಿಂಬು ಹಾಸಿಗೆ ತಗೊಂಡು ಬಂದು ವಿಧಾನಸೌಧದಲ್ಲೇ ಮಲ್ಕೊಂಡ್ಬಿಟ್ರು. ಯಾಕೆ ಅಂದರೆ ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತ. ಅಬಕಾರಿ ಸಚಿವರ ವಿರುದ್ಧ ಒಂದು ಸ್ಟಿಂಗ್ ಆಪರೇಷನ್ ಏನೋ ಮಾಡಿದ್ದಾರೆ, ಆಡಿಯೋ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಈಗಾಗಲೇ ಕೊಟ್ಟಾಗಿದೆ. ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕೆಲವರನ್ನು ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ, ಇನ್ನೂ ಕೆಲವರು ಸಸ್ಪೆಂಡ್ ಆಗಿದ್ದಾರೆ. ಬಟ್ ಈ ವಿಚಾರಕ್ಕೆ ಇಡೀ ಸದನದ ಕಲಾಪವನ್ನು ಹಾಳು ಮಾಡಿ ರಾತ್ರಿನೂ ಅಲ್ಲೇ ಮಲಗಿ ಇವತ್ತು ಕೂಡ ಈ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪವನ್ನು ಮಾಡಿ ಇವತ್ತಿನ ಅಧಿವೇಶನ ಮುಗಿಸ್ಬಿಟ್ರು.